ಗುಣಗಾನ ಮಾಡ್ಲಿ ಅನೇಕ್ನೋರೆ ಬಾಯಲ್ಲಿ ಬೀಡ ಇಟ್ಕೊಂಡು ಹೋಗ್ತಾರ ಗೊಣಗೋಣ ಅಂತ ಯಾಕಂದರಿ ಜೋರಾಗಿ ಹೇಳಿ ನಾನು ಕೇಳಿಸ್ಕತ್ತೀನಿ. ಏನಿಲ್ಲ ಬಿಡಿ ಗೌಡ್ರೆ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಅದು ತಕೊಂಬಿಡಿ, ನಾನು ಖುಷಿಯಾಗಿರೋ ಟೈಮಲ್ಲಿ ನನಗೆ ಯಾರು ಅರ್ಥ ಆಗಲ್ಲ. ತಗೊಳ್ಳಿ ಸ್ವೀಟ. ಏನ್ ಗೌಡ್ರೆ ಇಷ್ಟೊಂದು ಖುಷಿಯಾಗಿದ್ದೀರ? ಮಧುರ ಅವ್ರ ನನಗೆ ನಾಚಿಕೆ ಆಯ್ತದೆ. ನಾಚ್ಕೋಬೇಡಿ, ನಂಗೆಲ್ಲ ವಿಷಯ ಗೊತ್ತು. ಕಂಗ್ರ್ಯಾಚುಲೇಷನ್. ಪುಟ್ಮಲ್ಲಿ ನಿಮ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ಲಾ? ಹೌದು ಗೌಡ್ರೆ, ಅವ್ರು ನಂಗೆಲ್ಲ ವಿಷಯ ಹೇಳಾದ್ಮೇಲೆನೆ ನಿಮಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದು. ಅಂದ್ರೆ ಸೋಪ್ ಸ್ಟೋರಿ ಹೇಳ್ಕೊಟ್ಟಿದ್ ನೀವಾ? ಹೌದು. ಅನ್ಕಡಿ ಆ ದಡ್ಡ ಬೊಟ್ಟಕ್ಕೆ ಯಾರು ಅರ್ಥ ಆಗಲ್ವಲ್ಲ, ಇದೆಂಗ್ ಗೊತ್ತಾಗೋಯ್ತು ಅಂತ. ಮಧುರ ಅವ್ರ ನಿಮ್ಮ ಸೋಪ್ ಸ್ಟೋರಿ ಶಾನೆ ಪಸಂದಾಗಿತ್ತು. ನಿಮ್ಮ ಮಟ್ಟಿಲಿ ಯಾವಾಗ ಡಿಸ್ಕಷನ್ ಇಟ್ಕೊಳ್ಳೋ ಏನಂದ್ರೆ ಅಂದ್ರೆ ನಿಮ್ಮ ಮಟ್ಟಿಲಿ ಆ ಥರ ಆದಾಗ ಯಾವ ಥರ ಸ್ಟೋರಿ ಹೇಳಿರಿ ಅಂದಿ. ಆ ವಿಷಯ ಬೇಡ. ನೀವು ಯಾವಾಗ ನನಗೆ ಪಾರ್ಟಿ ಕೊಡಿಸ್ತೀರಾ? ಅಯ್ಯೋ ಶಿವನೇ, ನೀವು ಕೇಳೋದು ಹೆಚ್ಚ, ನಾ ಕೊಡ್ಸೋದು ಹೆಚ್ಚ. ನೀವು ಯಾವಾಗ ಕೇಳೋರು ಸರಿ ಕೊಡಿಸ್ತೀನಿ. ಸದ್ಯಕ್ಕೆ ಸ್ವೀಟ್ ತಕೊಳ್ಳಿ. ಥ್ಯಾಂಕ್ ಯು. ಓ ಅಣ್ಣಯ್ಯಪ್ಪನವ್ರಿ, ಹಣ ಬರಕ ಒಣ ಯಾರು ಅಂದಾಗ ಆಗದೆಲ್ಲ ಆಗೋಗ್ಬಿಟ್ಟದೆ. ಈಗ ಯಾಕೆ ತಲೆ ಕೆಡ್ಸ್ಕೊಂಡು ನಿಂತಿದಾರಿ? ತಕೊಳ್ಳಿ ಸ್ವೀಟ್ ತಿನ್ನಿ. ರೀ ಗೌಡ್ರೆ, ಮಾಡೋ ಕೆಲಸ ಇಲ್ಲದೆ ಮಾಡಬಾರ್ದು ಮಾಡಿ ಈಗ ಸ್ವೀಟ್ ಹಂಚಕ್ ಬಂದಿದ್ರೇನ್ರಿ? ನನಗೆ ಸ್ವೀಟ್ ಬೇಡ, ಹೋಗ್ರಿ ರೀ. ಜಾನಿ ಜಸ್ಟ್ ಶಟ್ ಅಪ್. ಗೌಡ್ರು ಖುಷಿಯಾದ ವಿಷಯನ ಹಂಚ್ಕೊಳ್ಳೋಕೆ ಸ್ವೀಟ್ ತಂದಿದ್ರೆ ನೀವ್ಯಾಕೆ ಇಷ್ಟೊಂದು ಖಾರವಾಗಿ ಮಾತಾಡ್ತಿದ್ದೀರಾ? ಬೆಳಗ್ಗೆನೆ ಮೆಣಸಿನ್ಕಾಯಿ ತಿಂದೆ ಅದಕ್ಕೆ. ಅಣ್ಣಯ್ಯಪ್ಪನವ್ರಿ, ಒತ್ತಾರೆ ತಿನ್ನಕ್ಕೆ ಯಾನು ಸಿಕ್ಲಿಲ್ಲ ಅಂದ್ರೆ ಮೆಣಸಿನ್ಕಾಯಿ ಯಾಕೆ ತಿಂದ್ರಿ? ನಮ್ಮಟ್ಟಿಗೆ ಬಂದ್ರೆ ತಂಗ್ಲಿ ಇಟ್ಕೊಡ್ತಿದ್ನಪ್ಪ. ತೊಂದರೆ ಇಲ್ಲ, ಈಗ ಸ್ವೀಟ್ ತಿನ್ನಿ, ಎಲ್ಲ ಸರಿ ಹೋಗ್ಬಿಡ್ತದೆ. ರೀ ಗೌಡ್ರೆ, ನಿಮಗ್ ದೇಶದ ಮೇಲೆ ಸ್ವಲ್ಪನೂ ಗೌರವ ಇಲ್ಲದೆ ಪುಟ್ಟಮಲ್ಲಿ ಅವ್ರನ್ನ ಪ್ರೆಗ್ನೆಂಟ್ ಮಾಡಿ ಕೂರಿಸಿದ್ರಲ್ಲ, ಇದು ಸರಿ ಏನ್ರಿ? ಅಣ್ಣಯ್ಯಪ್ಪನವ್ರಿ, ನನ್ನೇನ್ರು ಪ್ರೆಗ್ನೆಂಟ್ ಆದ್ರೆ ದೇಶದ ಮೇಲೆ ಹೆಂಗ್ ಗೌರವ ಕಡಿಮೆ ಆದ್ದು? ರೀ ಗೌಡ್ರೆ, ಅದಕ್ಕೆ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದು. ದೇಶದಲ್ಲಿ ಜನಸಂಖ್ಯೆ 125 ಕೋಟಿ ದಾಟಿದೆ. ಜನ ಊಟ ಇಲ್ಲದೆ ನೀರಿಲ್ದೆ ಒದ್ದಾಡ್ತಿದ್ದಾರೆ. ಇಂಥ ಟೈಮಲ್ಲಿ ಇದೆಲ್ಲ ಬೇಕಿತ್ತೇನ್ರಿ? ನಿಮಗ್ ಮಗು ಬೇಕೇ ಬೇಕು ಅಂತ ಇದ್ದಿದ್ರೆ ಯಾವ್ದಾದ್ರು ಅನಾಥಾಶ್ರಮದಿಂದ ಮಗುನ ದತ್ತು ತಂದು ಸಾಕ್ಬೋದಿತ್ತಲ್ರಿ? ಜಾನಿ, ನಿಮಗೆ ತಲೆ ಕೆಟ್ಟಿರೋದ್ರಲ್ಲಿ ಡೌಟೇ ಇಲ್ಲ. ಇರ್ಲಿ ಬುಡಿ ಮಧುರವ್ರೆ, ಅಮಾವಾಸ್ಯೆ ಹಿಂದೆ ಮುಂದೆ ಕೆಲವ್ರು ಹಿಂಗ ಆಡ್ತಾರೆ. ಅಣ್ಣಪ್ಪನವ್ರೆ, ನಿಮ್ಮಷ್ಟು ಆಳವಾಗಿ ಯೋಚನೆ ಮಾಡ್ಕೊಂಡು ನಾನು ಕೈಲಿರೋ ಕಾನೂನ ತುಕ್ಕಿಡಿಸ್ಕೊಳಕ್ ಆಗಲ್ಲ. ತಗೊಳ್ಳಿ ಸ್ವೀಟ್ ತಿನ್ನಿ. ಗೌಡ್ರೆ, ಸುಮ್ಮನೆ ಇವ್ರ ಹತ್ರ ಮಾತಾಡ್ಕೊಂಡು ಯಾಕೆ ನಿಮ್ ಟೈಮ್ ವೇಸ್ಟ್ ಮಾಡ್ತೀರಾ? ಹೋಗಿ ಬೇರೆಯವ್ರಿಗೆ ಸ್ವೀಟ್ ಕೊಡಿ. ಮಧುರ ಅವ್ರೆ, ಅಣ್ಣಪ್ಪನವ್ರು ಸ್ವೀಟ್ ತಿನ್ನಿಸ್ತಾನೆ ಹೆಂಗ್ ಹೋಗ್ಲಿ? ಅಣ್ಣಪ್ಪನವ್ರಿ ಆನೆ. ರೀ ಗೌಡ್ರೆ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ನನಗೆ ಸ್ವೀಟ್ ಬೇಡ ಅಂದ್ರೆ ಬೇಡ. ನಿಮಗ್ ಬೇಡ, ಆದ್ರೆ ನನಗ್ ಬೇಕು. ಅಯ್ಯಾ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.